ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ತುಂಬ ದಿವಸದ ಮೇಲೆ ಆಚೆ ಹೋಗೋಣ ಅಂದ್ಕೊಂಡು ಹೊರಟಿದ್ದೀವಿ. ಫ್ಲವರ್ ಶೋಗೆ ಹೋಗೋಣ ಅಂದ್ಕೊಂಡು. ಫ್ಲವರ್ ಶೋ ಐಡಿಯಾ ಇರಲಿಲ್ಲ, ಲೈಟಿಂಗ್ಸ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಬೇಗನೆ ಹೋಗಿದ್ವಲ್ಲ, ಫ್ಲವರ್ ಶೋಗೆ ಹೋಗ್ಬೇಡ ಅಂದ್ಬಿಟ್ಟು ಫ್ಲವರ್ ಶೋಗೆ ಹೊರಟ್ವಿ. ನನ್ನ ಮಗಳು ಫುಲ್ ಎಂಜಾಯ್ ಮಾಡಿದ್ಲು. ಫಸ್ಟ್ ಎಲ್ಲ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಅಂತ ನಿಲ್ಲಿಸಿದ್ವಿ. ನಾನು ನಮ್ಮ ಮಾವ 3 ಜನ ಹೋಗಿದ್ದು. ನನಗೆ ಆಶ್ಚರ್ಯ ಆಯಿತು, ಎಲ್ಲ ಅವಳು ಫೋಟೋ ತೆಗಿತಾಯಿದ್ರು ಅಲ್ಲಿ. ನಾವು ಕಣ್ಣು ಫೋಟೋ ತೆಗಿತಿದ್ರೆ ಕಣ್ಣು ಫೋಟೋನೇ ಸುಮಾರು ಜನ ತೆಗಿತಾಯಿದ್ರು. ನನಗೆ ಒಂಥರ ಏನು ಸೆಲೆಬ್ರಿಟಿನ ಕರ್ಕೊಬಂದೇನೋ ಅನ್ನೋಷ್ಟು ಫೀಲ್ ಆಗ್ತಿತ್ತು. ಆಯಿತು, ಫುಲ್ ಖುಷಿ ಆಯಿತು. ಎಲ್ಲರ ಜೊತೆ ಅವಳು ಚೆನ್ನಾಗಿ ಆಟ ಆಡೋದ್ಲು, ಮಾಡೋದ್ಲು. ಹೋಗಲ್ಲ ಮಾಡಲ್ಲ ಅಂತ ಏನು ಹಠ ಮಾಡಲಿಲ್ಲ. ಅಂದರೆ ಸ್ವಲ್ಪ ಬೇರೆಯವ್ರು ಕಂಡಾಗ ಸ್ವಲ್ಪ ನೋವು ಅನ್ನೋ ರೀತಿ ಇದ್ಲು. ಬಟ್ ಆಮೇಲೆ ಅವ್ರನ್ನ ನಾವೆಲ್ಲ ಮಾತಾಡ್ಸಿದ್ಮೇಲೆ ಬಿಟ್ಟ ಮೇಲೆ ಆಮೇಲೆ ಸ್ವಲ್ಪ ನಾವೆಲ್ಲ ಮಾತಾಡ್ಸಾದ್ಮೇಲೆ ಅವಳು ಕೂಡ ಹೋಗೋಕ್ಕೆ ಆಟ ಆಡಿದ್ಲು. ಫಸ್ಟ್ ಎಲ್ಲ ಹೋದ್ವಿ, ಒಂದು ರೌಂಡ್ ಬರೋಕ್ಕೆ ಟ್ರೈ ಮಾಡಿದ್ವಿ. ಅಲ್ಲಿ ಸುಮಾರು ಫೋಟೋಶೂಟೇ ನಡೀತಿತ್ತು ಅವಳದು. ಆದರೆ ಎಂಜಾಯ್ ಮಾಡ್ತಿಲ್ಲ ಅಂತ ನಾನು ಫುಲ್ ಖುಷಿಯಾಗಿದ್ದೆ. ಸೊ ಒಳಗಡೆ ಹೋದಾಗ ಅಲ್ಲಿ ಗಾಂಧೀಜಿ ಅವ್ರದ್ದೆಲ್ಲ ಇತ್ತಲ್ಲ, ಅಲ್ಲಿ ಹೋದ್ವಿ. ನಾನು ಸುಮ್ಮನೆ ಆಟಾಡಿಸ್ತಾ ಇದ್ದೆ ಅವಳನ್ನ, ನಾನು ಕಾಣಿಸ್ತಾ ಇಲ್ಲ ಅನ್ನೋ ರೀತಿ ಹುಡುಕ್ತಾ ಇದ್ಲು. ಆಮೇಲೆ ಅವಳ ಪಕ್ಕನೇ ನಿಂತಿದ್ದೆ, ನೋಡಿ ಇದು ಮಾಡಿದ್ಲು. ಸೊ ಎಂಜಾಯ್ ಮಾಡಿದ್ಲು. ಹೋಗಿದ್ದಕ್ಕೆ ನನಗೆ ತೃಪ್ತಿ ಅನ್ನಿಸ್ತು. ಅವಳ ಖುಷಿ ನೋಡ್ಬಿಟ್ಟು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಸುತ್ತ ಆಡಿಕೊಂಡು. ಅವಳು ಮೇನ್ ಇದ್ದಿದ್ದೆ ಬಲೂನ್ ಕೊಡಿಸು, ಗೊಂಬೆ ಕೊಡಿಸು, ಅಷ್ಟೇ ಇದ್ದಿದ್ದು, ಇನ್ನೇನೂ ಇರಲಿಲ್ಲ. ಐಸ್ ಕ್ರೀಮ್ ಒಂದು ಕೊಡಿಸು ಅಂತ. ಬಟ್ ಒಳಗಡೆ ಹೋದ ತಕ್ಷಣ ಅವೆಲ್ಲ ಮರೆತುಬಿಟ್ಲು ಅವಳು. ಹೂವು ನೋಡಿಕೊಂಡು, ಅವಳಿಗೆ ಹೂವು ಅಂದರೆ ಭಾರಿ ಇಷ್ಟ. ಹೂವುಗಳು ನೋಡಿಕೊಂಡು ಅದನ್ನು ಕೀಳಬೇಡ ಅಂದರು, ಒಂದೇ ಒಂದು ಹೂ ಕೊನೆಗೆ ಅವರೇ ಕಿತ್ಕೊಟ್ರು. ಅದನ್ನು ಹಿಡ್ಕೊಂಡು ಫುಲ್ ಆಟ ಆಡಲು, ಫುಲ್ ಬರೋ ಟೈಮಲ್ಲಿ ಅದೆಲ್ಲ ಕಿತ್ತಾಕ್ಬಿಟ್ಟಿದ್ದು. ಮತ್ತು ಹಸು ಅಂದರೆ ತುಂಬ ಇಷ್ಟ ಅವಳಿಗೆ. ಅವಳು ಆ ಅಂಬ ಮೇಲೆ ಕೂರಿಸು ಅಂತ ಇದು ಮಾಡ್ತಾಯಿದ್ಲು. ಬಟ್ ಹೂವಿನ ಮೇಲೆ ಹೆಂಗೆ ನಾವು ಕೂರ್ಸೋಕ್ಕಾಗತ್ತೆ ಹೇಳಿ. ಅದಕ್ಕೆ ಇಲ್ಲ ಬಾ, ಇಲ್ಲಿ ಆಟ ಆಡು ಅಂತ ಅಂದ್ಬಿಟ್ಟು ಇಲ್ಲಿ ಬಿಟ್ಟಿದ್ವಿ. ಆಡ್ತಾಯಿದ್ಲು, ಫುಲ್ ಖುಷಿಯಾಗಿದ್ಲು. ಅಲ್ಲೂ ಕೂಡ ಅವಳನ್ನ ಎತ್ಕೊಂಡು ಮುದ್ದು ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರು. ಬಟ್ ಅವಳು ಸ್ವಲ್ಪ ಇದು ಮಾಡ್ತಾಯಿದ್ಲು. ಕೊನೆಗೆ ಹೆಂಗೋ ಹೋದ್ಲು. ಫೋಟೋ ಎಲ್ಲ ತಕ್ಕೋತಿದ್ರು ಅವಳ ಜೊತೆ. ಕೊನೆ ಆಯಿತು, ಅವ್ರಿಗೆಲ್ಲ ಬಾ ಹೇಳಿ ಹೋಗೋಣ ಬಾ ಅಂತಂದ್ಬಿಟ್ಟು ಹೊರಟಾಗ ಅಲ್ಲಿ ಹೊರಟ್ಬಿಟ್ಟು ಅಲ್ಲಿ ಒಂದು ಫೋಟೋ ತೆಗಿಯೋಣ ಬಂದಿದ್ದ ಕಡೆನೇ ಅಂತ ಅಂದ್ಬಿಟ್ಟು ಒಂದು ಕೂರಿಸ್ಬಿಟ್ಟು ಫೋಟೋ ತೆಗಿತಾಯಿದ್ರು ಮಾವ ಅವಳ್ದನ್ನ. ಫುಲ್ ಹೀರೋಯಿನ್ ಆಗ್ಬಿಟ್ಟಿಲ್ಲ ಅಲ್ಲಿ. ಫುಲ್ ಹೀರೋಯಿನ್ ವೈಬ್ ಥರ ಇತ್ತು ಅವಳೆ. ನಾವೆಲ್ಲ ಹಿಂದೆ ಬರೋರ ಥರ ಆಗಿತ್ತು ನನಗೆ ಅವಳ ಜೊತೆ. ಬಟ್ ಖುಷಿ ಆಯಿತು, ಅವಳು ಎಂಜಾಯ್ ಮಾಡಿದ್ದು ಹೋಗಿದ್ದೆಲ್ಲ. ಅಲ್ಲೋಗಿ ನಿಂತ್ಕೊಂಡು ಫೋಟೋ ತೆಗಿ ಅಂತ ಅವಳೇ ಇದು ಮಾಡೋವಳು. ಸೊ ಅವೆಲ್ಲ ಖುಷಿ ಆಯ್ತು ನನಗೆ. ಡೆಕೋರೇಷನ್ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ರು ಈ ಸಲ ಫ್ಲವರ್ ಶೋದು. ತುಂಬ ಕ್ರಿಯೇಟಿವ್ ಆಗಿತ್ತು. ಲೈಕ್ ಆಯಿತು ಒಟ್ಟಿನಲ್ಲಿ ಫ್ಲವರ್ ಶೋ ಎಲ್ಲ. ಇಲ್ಲೂ ಕೂಡ ಅವಳಿಗೆ ಫ್ಯಾನ್ಸ್ ಸುಮಾರು ಎತ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊತಾಯಿದ್ರು ಅವಳನ್ನ. ನಾನು ಸಾಕು ಬಮ್ಮ ಹೋಗೋಣ ಅಂದ್ಕೊಂಡು ಇದು ಮಾಡ್ತಾಯಿದ್ದೆ. ಕೊನೆಗೂ ಕೂಡ 1-2 ಫೋಟೋ ತೆಗೆಸ್ಕೊಂಡ್ಲ ಆ ಜಾಗದಲ್ಲಿ. ತೆಗೆಸ್ಕೊಂಡು ಹೋಗೋಣ ಬಾ ಅಂದ್ಬಿಟ್ಟು ಬಂದ್ವಿ. ಅದಕ್ಕೂ ಕರ್ಸ್ಕೊಂಡು ಬಂದೆ. ಈ ಕಡೆಗೂ ಮಾಡಿ ಅವಳು ನೈಸ್ ಮಾಡಿ ಕರ್ಕೊಂಡು ಬಂದ್ಬಿಟ್ಟು ಓಡೋಕ್ಕೆ ಶುರು ಮಾಡಿದ್ಲು. ನಡಿ ನಂಗೆ ಐಸ್ ಕ್ರೀಮ್ ಕೊಡ್ಸು ನಡಿ ಅಂದ್ಬಿಟ್ಟು ರನ್ ಮಾಡೋಕ್ಕೆ ಶುರು ಮಾಡಿದ್ಲು. ಕೊನೆಗೆ ಅವಳನ್ನ ಹಿಡ್ಕೊಳ್ಳೋಕ್ಕೆ ನನಗೆ ಟೈಮ್ ಆಯಿತು. ಅವಳಿಂದನೇ ಓಡಿ ಫುಲ್ ಸುಸ್ತಾಗಿ ಹೋದ್ವಿ ನಾವು ಮತ್ತು ನಮ್ಮ ಮಾವ. ಕೊನೆಗೆ ಅಲ್ಲೊಂದು ಫೋಟೋ ತೆಗಿಯೋಣ ನಡಿ ಅಂದರೆ ಬರಲಿಲ್ಲ. ಆಯಿತು, ಐಸ್ ಕ್ರೀಮ್ ಬೇಕು ಅಂತಂದ್ರು. ಎಲ್ಲ ನೆಂಟರು ಸಿಗ್ತಾಯಿದ್ರು. ನಮ್ಮ ಮಾವಂಗೆ ಗೊತ್ತಿರೋರು, ನಮ್ಮ ಮಾವನ ನೆಂಟರು ಸಿಗ್ತಾಯಿದ್ರು. ಅವ್ರಿಗೆ ಗೊತ್ತಿರೋ ಫ್ರೆಂಡ್ಸ್ ಅವರು ಇವರೆಲ್ಲ ಸಿಗ್ತಾಯಿದ್ರು. ಅವಳನ್ನೆಲ್ಲ ಮಾತಾಡಿಸಿ ಕೊನೆಗೆ ಆಚೆ ಬಂದ್ವಿ. ನಾವು ಲೈಟಿಂಗ್ಸ್ ನೋಡೋಣ ಅಂತ ಕಾದು ಸಾಕಾಯಿತು. ನಾವು 6:30 ಬಂದ್ವಿ. ಕೊನೆಗೆ ಇವ್ಳಿಗೆ ಐಸ್ ಕ್ರೀಮ್ ಕೊಡಿಸ್ಕೊಂಡು 7:30ವರೆಗೂ ಕಾದ್ವಿ. ಆಮೇಲೆ ಲೈಟ್ ಸ್ವಲ್ಪ ಆನ್ ಮಾಡೋಕ್ಕೆ ಶುರು ಮಾಡು. ಸೊ ಎಷ್ಟು ನಾವು ಇದ್ದಾಗ ಆನ್ ಆಗಿತ್ತು ಅಷ್ಟು ನಾನು ತೋರಿಸ್ತಾ ಇದ್ದೀನಿ. ಕೊನೆಗೆ 7:15 ಆನ್ ಮಾಡಿದ್ರು. ಆನ್ ಮಾಡಿದಾಗ ಹೊತ್ತು ಸರಿ ಆಯಿತು, ಹೋಗಿ ಬರೋಣ ಇರು ಅಂದ್ಬಿಟ್ಟು ಒಂದು ರೌಂಡ್ ಎಲ್ಲ ಕಡೆಗೂ ಸುತ್ತ ಆಡ್ಕೊಂಡು ಬಂದು ಲೈಟ್ ತೋರಿಸ್ಕೊಂಡು ಅವಳಿಗೆ ಫುಲ್ ಎಂಜಾಯ್ ಮಾಡಿದ್ಲು. ಲಾಸ್ಟಲ್ಲಿ ನಮ್ಮ ಮನೆ ಬರೋ ಟೈಮಲ್ಲಿ ಮಲ್ಕೊಂಡ್ಬಿಟ್ಲು. ಅಲ್ಲಿ ಹೋಗಿ ಮಾತ್ರ ಫುಲ್ ಎಂಜಾಯ್ ಮಾಡಿದ್ಲು ಎಲ್ಲನೂ. ಅದೇ ಒಂದು ಬಲೂನ್ ಕೊಡಿಸ್ದೆ. ಗೊಂಬೆ ಎಲ್ಲ ಇನ್ನು ಕೊಡಿಸ್ತೀನಿ ಬಾ, ಮುಂದೆ ಇನ್ನು ಎಕ್ಸಿಬಿಷನ್ ಇದೆ, ಝೂ ಹೋಗೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿದ್ದೀಯ, ಕೊಡಿಸಿದ್ರೆ ಆಯಿತು ಹಂಗೆ ಹಿಂಗೆ ಅಂದ್ಬಿಟ್ಟು ಹೋಗೋಣ ಅಂದ್ಕೊಂಡು ಈ ಗೊಂಬೆ ಒಂದು ಬಲೂನ್ ಕೊಡ್ಸ್ಕೊಂಡು ಕರ್ಕೊಬಂದೆ. ಏನಂದರೆ ಫುಲ್ ಎಂಜಾಯ್ ಮಾಡಿಲ್ಲ, ನನಗೆ ಖುಷಿ ಅಷ್ಟೇ, ಇನ್ನೇನಿಲ್ಲ. ನಾನು ಸುಮಾರು ದಿವಸದಿಂದ ವೀಡಿಯೋ ಮಾಡಿರಲಿಲ್ಲ ಇದೆಲ್ಲ. ಸೊ ಅದಕ್ಕೋಸ್ಕರ ಆಚೆ ಒಂದು ವೀಡಿಯೋ ಮಾಡೋಣ ಇರು ಅಂದ್ಬಿಟ್ಟು ಅಪ್ಲೋಡ್ ಮಾಡೋಕ್ಕೆ ಬ್ಲಾಗ್ ಥರ ಮಾಡೋಣ ಅಂದ್ಬಿಟ್ಟು
ವೀಡಿಯೋ ಮಾಡಿದೆ. ಸೊ ತುಂಬ ಚೆನ್ನಾಗಿತ್ತು. ಲೈಟಿಂಗ್ಸ್ ಮಾತ್ರ ಈ ಸಲ ಬಂಪರಾಗಿ ಮಾಡಿದ್ದಾರೆ. ಫುಲ್ ಖುಷಿ ಆಯ್ತು ನನಗಂತೂ. ಫುಲ್ ಗ್ರ್ಯಾಂಡ್ ಒಂಥರ ಚೆನ್ನಾಗಿತ್ತು. ಮೈಸೂರು ದಸರಾ ಅಂದರೆ ಕೇಳಬೇಕಾ ಮೊದಲೇ. ನಮ್ಮ ಮೈಸೂರು ಅಂದರೆ ಫುಲ್ ಎಂಜಾಯ್ ಮಾಡಿದ್ವಿ. ಬಟ್ ನನಗೇನು ಬೇಜಾರಿತ್ತು ಅಂದರೆ ಎಲ್ಲಿ ಸಲ ಹೋಗೋಕ್ಕಾಗಲ್ವಲ್ಲ ಅಂತ ಬೇಜಾರಿತ್ತು. ಬಟ್ ಹೆಂಗೋ ಗೊತ್ತಲ್ಲ, ಈ ಟೈಮಲ್ಲಿ ಆಚೆ ಕಳ್ಸವಲ್ಲ. ನಾನು ಹೆಂಗೋ ನನ್ನ ಮಗಳು ನೆಪ ಹೇಳ್ಕೊಂಡು ಅವಳೊಬ್ಬಳನ್ನೇ ಕಳಿಸಲ್ಲ ನಾನು, ಹಂಗೆ ಹಿಂಗೆ ಅಂದ್ಕೊಂಡು ಬಂದುಬಿಟ್ಟೆ. ಫುಲ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದೆ. ಕಿವಿ ಕಾಲು ಕೈಯೆಲ್ಲ ಫುಲ್ ಪ್ಯಾಕ್ ಮಾಡ್ಕೊಂಡು ಕಳಿಸಿದ್ದು ನಮ್ಮಮ್ಮ. ಮತ್ತು ಇನ್ನೊಂದು ದಿವಸ ಹೋಗೋ ಪ್ಲ್ಯಾನ್ ಇದೆ. ನಮ್ಮ ಮನೆಯವರೆಲ್ಲ ಬರ್ತೀವಿ ಹೋಗೋಣ ಅಂತಂದಿದ್ದಾರೆ. ಸೊ ಅವ್ರು ಬಂದಾಗ ಇನ್ನೊಂದು ಸಲ ವೀಡಿಯೋ ಮಾಡ್ತೀನಿ ಕ್ಲಿಯರಾಗಿ. ಈ ಸಲ ಆಗಿದ್ದು ಇಷ್ಟೇ, ಯಾಕೆಂದ್ರೆ ಫುಲ್ ರಶ್ ಇತ್ತು, ಮಾಡೋಕ್ಕಾಗಲಿಲ್ಲ ಕ್ಲಿಯರಾಗಿ. ಸೊ ಅದೆಲ್ಲ ಆಯಿತು, ಬಂದ್ವಿ. ಎಷ್ಟು ಇಂಕಾಲ್ ಹತ್ತತ್ರ ಇಂಕಾಲ್ಗೆ ಫುಲ್ ಎಲ್ಲ ಹಾಕಿದ್ರಲ್ಲ, ಅದೆಲ್ಲ ವೀಡಿಯೋ ಮಾಡೋಣ ಅಂದ್ಬಿಟ್ಟು ನಡಿ ಫ್ಲೈಓವರ್ವರೆಗೂ ಹೋಗಿ ಬರೋಣ ಅಂತ ನಾವು ಅವಂಗೆ ಅಂದ್ವಿ. ಅಷ್ಟೊಂದು ಕಣ್ಣು ಮಲ್ಕೋತಾ ಇದ್ಲು. ಅವ್ಳು ಮಲ್ಕೊಂಡ್ಲೆಲ್ಲ ನಡಿ ಮಲ್ಸ್ಕೊಂಡಿರ್ತೀನಿ, ಅವ್ನ ಕೈಲಿ ವೀಡಿಯೋ ಮಾಡೋಣಾಯ್ತು ಅಂದ್ಬಿಟ್ಟು ನಮ್ಮ ಅವಂಗೆ ಹೇಳಿದೆ. ಸೊನ್ನೆ ಹೋದ್ವಿ, ಇಂಕಾಲ್ ಹತ್ರ ಎಲ್ಲ ಹೋಗಿ ಫ್ಲೈಓವರ್ ಹತ್ರ ಎಲ್ಲ ಹೋಗಿ ಇಳ್ದು ವೀಡಿಯೋ ಮಾಡಿಕೊಂಡೆ. ಜೊತೆ ನಾಳೆ ಬೇರೆ ನನ್ನ ಚಿಕ್ಕ ಪಾಪು ಮಗಳದೊಂದು ಇಂಜೆಕ್ಷನ್ ಇತ್ತು, ವ್ಯಾಕ್ಸಿನೇಷನ್ ಇತ್ತು. ಸೊ ಆ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದು 2 days ನೈಟ್ ಮತ್ತು ಮಾರ್ನಿಂಗ್ದು. ಒಂದು ಬೇಜಾರು ಏನಂದರೆ ಪುನೀತ್ ಅವ್ರ ಜೊತೆ ಇಲ್ಲ ಅನ್ನೋದು. ಅವ್ರು ಇದ್ದಿದ್ದರೆ ಇನ್ನೂ ನನ್ನ ಮಗಳು ಫುಲ್ ಖುಷಿಯಾಗಿರೋರು, ಅವ್ರನ್ನೆಲ್ಲ ಎತ್ಕೊಂಡು ಆಟ ಆಡ್ಸೋರು. ಸೊ ಅದೊಂದೇ ಸ್ವಲ್ಪ ತೀರಾ ಬೇಜಾರಾಗಿದ್ದು ನನಗೆ, ಅವ್ರನ್ನ ಮಿಸ್ ಮಾಡ್ಕೋತಿದ್ದೀವಲ್ಲ ಅಂತ. ನಮ್ಮ ಲಾಸ್ಟ್ ಇಯರ್ ನೋಡೋಕೆ ಸಿಗಲಿಲ್ಲ, ಯಾಕೆ ನಾವು ಅಲ್ಲಿದ್ವಿ ರಾಜಸ್ಥಾನಲ್ಲಿ. ಆದರೂ ಲಾಸ್ಟ್ ಇಯರ್ ಇದ್ವಿ, ಕನು ಬಾಣ್ತಿಯಾಗಿದ್ದೆ. ಸೊ ಆ ಟೈಮಲ್ಲೂ ಸಿಗಲಿಲ್ಲ ಅವರು ನನ್ನ ಜೊತೆ ದಸರಾ ಟೈಮಲ್ಲಿ. ಸೊ ಇಲ್ಲೂ ಸಿಗಲಿವಲ್ಲ ಅಂತ ಲೈಟಾಗಿ ಬೇಜಾರಾಯಿತು. ನೋಡೋಣ, ಅವ್ರು ಬಂದಾಗ ಏನಾದ್ರು ಎಕ್ಸಿಬಿಷನ್ ಓಪನ್ ಆಗಿರೋ ಅಟ್ಲೀಸ್ಟ್ ಅಲ್ಲಿವಾಗ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಹೋಗಿ ಬರ್ತೀನಿ, ಅದು ವೀಡಿಯೋ ಮಾಡ್ತೀನಿ. ಅವರೊಬ್ಬರು ಇಲ್ಲ ಅನ್ನೋದು ಬಿಟ್ಟರೆ ಸ್ವಲ್ಪ ಎಂಜಾಯ್ ಮಾಡಿದ್ಲು ಕನು. ಬಟ್ ಅವ್ರು ಇದ್ದಿದ್ರೆ ಇನ್ನೂ ಎಂಜಾಯ್ ಮಾಡ್ತಿದ್ಲು ಅನ್ನೋದು ನನ್ನ ಅಭಿಪ್ರಾಯ. ಫುಲ್ ಖುಷಿಯಾಗಿರ್ತಿದ್ಲು. ಅಂದರೆ ಅವ್ರ ಅಪ್ಪ ಅಂದರೆ ಭಾರಿ ಇಷ್ಟ ಅವಳಿಗೆ. ಸೊ ಖುಷಿಯಾಗಿರ್ತಿಲ್ಲಲ್ಲ ಅಂತ ಸ್ವಲ್ಪ ಬೇಜಾರಾಯ್ತು ಅಷ್ಟೇ, ಇನ್ನೇನಿಲ್ಲ. ಫುಲ್ ಎಲ್ಲ ಎಂಜಾಯ್ ಮಾಡಿದ್ಲು. ಅದಾದಮೇಲೆ ಬೆಳಗ್ಗೆ ಎದ್ದು ವ್ಯಾಕ್ಸಿನೇಷನ್ಗೆ ಅಂತ ಹೋದ್ವಿ. ಅಲ್ಲೊಂದು ಸ್ವಲ್ಪ ತುಂಬ ಕಾದ್ವಿ. 9 ಗಂಟೆ ಹೋಗಿದ್ದು, ಅವ್ರು 10:30 11 ಗಂಟೆ ಆದಮೇಲೆ ಬಂದರು ಅವರು. ಕೊನೆಗೆ 10:30ಗೆ ಬಂದರು. ಇಂಜೆಕ್ಷನ್ ತೀರಾ ಬೇಜಾರಾಯ್ತು ಮಾತ್ರ ಅವಳು ಇಂಜೆಕ್ಷನ್ ಕೊಡಬೇಕಾದ್ರೆ. ಯಾಕೆಂದರೆ ನನ್ನ ಮೊದಲನೇ ಮಗಳು ಹತ್ತೇ ಇರಲಿಲ್ಲ, ಇವಳು ತುಂಬ ಹತ್ತಲು. ಅಂದರೆ ಕೊಟ್ಟು ತಕ್ಷಣ ಹತ್ತಲು, ಆಮೇಲೆ ಸುಮ್ಮನೆ ಆಗೋದು. ಬಟ್ ಮನೇಲಿ ತೀರಾ ಹತ್ತಲು, ಅದೊಂದು ಬೇಜಾರಾಯ್ತು ನನಗೆ. ಅದು ಬಿಟ್ಟರೆ ಇನ್ನೇನಿಲ್ಲ. ಅದೇನು ಅದನ್ನು ನೋಡೋಕ್ಕಾಗಲ್ಲ, ಮಕ್ಕಳು ಒಂಥರ ಹಿಂಸೆ ಆಗುತ್ತೆ. ಅದೊಂದು ಬೇಜಾರಾಯಿತು, ಹಂಗೆ ಇನ್ನೇನಿಲ್ಲ. ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ನೆಕ್ಸ್ಟ್ ಇದೇನೆ, ಟ್ರಿಪ್ಪಿಗೆ ಹೋದಾಗ ಮಾಡೋಣ. ಟ್ರಿಪ್ ಅಂತೀನಿ, ನೆಕ್ಸ್ಟ್ ಎಕ್ಸಿಬಿಷನ್ ಎಲ್ಲ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಫ್ಯಾಮಿಲಿ. ಸೊ ಆಚೆ ಹೋದರೆ ವೀಡಿಯೋ ಮಾಡ್ತೀನಿ ಅಷ್ಟೇ. ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅಥವಾ ಇಲ್ಲೇನೋ ತಪ್ಪಿದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ, ಅದನ್ನು ಸರಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಷ್ಟೇ ಅಂತ ಕೇಳ್ತಿರೋದು. ಥ್ಯಾಂಕ್ ಯು ಅಂತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.